ಏನು ಮಾಡಿದ್ದಾರೆ ಅಂತ. ಎಸ್, ಮನ್ಸೂರ್ ಅಲಿ ಖಾನ್ ಅವರಿಗೆ ಎನಿ ಹ್ಯಾರಿಸ್ ಸರ್ ಕೂಡ ಸಾಥ್ ನೀಡಿದ್ದಾರೆ. ಸೊ ಅವ್ರನ್ನ ಕೇಳೋಣ. ಸರ್, ಅದೇ ನಿನ್ನೆ ಅಷ್ಟೇ ಮೋದಿ ಅವರು ಬಂದರು, ಪ್ರಚಾರ ಮಾಡಿದರು. ಸೊ ನೀವು ಕೂಡ ಇವತ್ತು ನಿಮ್ಮ ವಿಧಾನಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾಯಿದ್ರಿ. ಚೊಂಬು ಪ್ರೊಟೆಸ್ಟ್ ಕೂಡ ಆಯಿತು. ನಲ್ಪಾಡ್ ಅವ್ರು ನಿನ್ನೆ ಮೋದಿ ಅವ್ರಿಗೆ ಚೊಂಬು ಕೂಡ ತೋರಿಸುವಂಥ ಪ್ರಯತ್ನ ಆಯಿತು. ಸೊ ಹೇಗೆ ಅನ್ನೋಂಥದ್ದು? ಚೊಂಬನ್ನ ಇಡೀ ರಾಜ್ಯದ ಜನ ತೋರಿಸ್ತಾರೆ. ಇವತ್ತು ನಮ್ದು ಎಲೆಕ್ಷನ್ ಆದಮೇಲೆ ಕೌಂಟಿಂಗ್ ಆಗುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೊಂಬು ಇದು ಮಾಡಿದ್ದಾರೆ ಅಂತ. ಯಾಕೆಂದರೆ ನಮಗೆ ಕೊಟ್ಟಿರೋದೇ ಚೊಂಬು. 2014ರಿಂದ ಇವತ್ತುವರೆಗೂ ಚೊಂಬು ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡೇ ನಮಗೆ ಕೊಡೋಕ್ಕೆ ಕೇಳಿದ್ರೆ ಚೊಂಬು ಕೊಡ್ತಾ, ಅದು ತೂತಿರೋ ಚೊಂಬು ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಚೊಂಬು ಅಂದರೆ ಯಾಕೆ ಇದನ್ನು ಅಂದರೆ, ನೋಡಿ, ನಮ್ಮ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋಂಥ ತೆರಿಗೆ ಹಣವನ್ನು ನಮಗೆ ಕೊಡ್ದೇನೆ ಏಮಾರಿಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಾರಾ? ಇವರ ಪಾರ್ಲಿಮೆಂಟ್ ಮೆಂಬರ್ಸ್ ಯಾರಾದರೂ ಬಾಯಿ ತೆಗೆದ್ರಾ? ನಮ್ಮಲ್ಲಿ ಬರ ಆಯಿತು, ಫ್ಲಡ್ ಆಯಿತು, ಕೊರೋನಾ ಆಯಿತು, ಒಬ್ಬ ಮೆಂಬರ್ ಎಲ್ಲಾದರೂ ಮಾತಾಡಿದ್ರೆ? ಇವ್ರ ಜನ 27 ಜನ ಹೋದರು, 26 ಜನ, ಒಂದು ಇಂಡಿಪೆಂಡೆಂಟು, 26 ಜನ ನಮ್ಮದೊಂದು ಮೆಂಬರು. ಯಾರಾದರೂ ಬಾಯಿ ತೆಗೆದ್ರೆ? ಅದಕ್ಕೆಲ್ಲ ಉತ್ತರ ಈ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಜನ ಕೊಡ್ತಾರೆ. ಮೋದಿ ಬಂದು ಹೇಳಲಿ, ಯಾರೇ ಬಂದು ಹೇಳಲಿ, ನಮ್ಮ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡ ಮಣ್ಣಿಗಾಗಿ ಯಾರು ಮಾತಾಡಿದ್ದಾರೆ? ನಮಗೆ ಬರಬೇಕಾಗಿರೋ ದುಡ್ಡುಗೋಸ್ಕರ ಇವ್ರು ಯಾರಾದರೂ ಮೆಂಬರ್ಸ್ ಮಾತಾಡಿದಾರಾ? ಇವ್ರು ಯಾರಾದರೂ ಕೇಳಿದಾರಾ? ನಾವು ಹೋಗಿ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಬಂದಿದ್ದೀವಿ, ಶಾಸಕರು. ನಾವು ನಮ್ಮ ಇವರು ಸಂಸದರು ಇದ್ದರು ನಮ್ಮ ಜೊತೆಲಿ. ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ, ನಾವು ಶಬ್ದ ಮಾಡ್ತಾಯಿದ್ದೀವಿ. ಇವರು ನಮ್ಮ ದುಡ್ಡು ತೊಗೊಂಡೋಗಿ ಬೇರೆ ರಾಜ್ಯಕ್ಕೆ ಯಾಕೆ ಕೊಡ್ತಾರೆ? ನಮ್ಮಲ್ಲಿ ತೆರಿಗೆ ಏನು ಹಣ ಕಲೆಕ್ಟ್ ಆಗುತ್ತೆ ಅದು ನಮಗೆ ಬರಬೇಕಾಗಿರೋದು. ನಮಗೆ ಫೆಡ್ರಲ್ ಸಿಸ್ಟಮಲ್ಲಿ ಏನಿದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಲ್ಲ. ಇವರೇ ಇಷ್ಟ ಬಂದಂಗೆ ಮಾಡ್ಬೋದಾ? ಸೊ ಇದನ್ನೆಲ್ಲ ತಟ್ಟಿ ಕೇಳೋದಕ್ಕೋಸ್ಕರನೇ ಚಂಬುನ ನಾವು ತೋರಿಸ್ತಾ ಇರುವಂಥದ್ದು. ಸೊ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಬೇಕು ಏನದು ಅಂತ. ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಸರಿ ಮಾಡಿ. ಇಲ್ಲ ಅಂದರೆ ಖಂಡಿತವಾಗಿ ದೇಶದ ಜನ ಈಗಾಗಲೇ ಏನು ಮೋದಿಯವರು ಬರೀ ಮಾತು ಹೊರತು ಏನೂ ಇಲ್ಲ, ಕಾರ್ಯಕ್ರಮದ ರೂಪದಲ್ಲಿ ನೇರವಾಗಿ ಸಾಮಾನ್ಯ ಜನಕ್ಕೆ ಏನೂ ಸಿಕ್ಕಿಲ್ಲ 10 ವರ್ಷದಲ್ಲಿ. ಸರ್, ಫೈನಲಿ ಅಂದರೆ ನಿಮಗೆ ಗೆಲುವಿನ ವಿಶ್ವಾಸ ಎಷ್ಟಿದೆ ಈ ಬಾರಿ ಅನ್ನುವಂಥದ್ದು? ಸರ್, ಖಂಡಿತ 100% ಗೆಲ್ತೀವಿ ಅಂತ ವಿಶ್ವಾಸ ಇದೆ. ನಿಂತಿರೋದೇ ಗೆಲ್ಲಕ್ಕೆ, ಗೆಲ್ಲೋ ವಿಶ್ವಾಸ ನಂಬಿಕೆ ಇರೋದಕ್ಕೆ ಕ್ಯಾಂಡಿಡೇಟ್ ನಿಂತಿರೋದು. ನಾವು ಚುನಾವಣೆಗೆ ಕೆಲಸ ಮಾಡ್ತಾ ಇರೋದು. 100% ಗ್ಯಾರಂಟಿ ಕ್ಯಾಂಡಿಡೇಟ್ ಗೆಲ್ತಾರೆ ಈ ಸರಿ. ಸರ್, ಇನ್ನು 4 ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ಈಗ ಹೇಗೆ ಬದಲಾಗಿದೆ ಅನ್ನೋಂಥ ಪರಿಸ್ಥಿತಿ? ಸರ್, ನೀವು ನೋಡ್ತಾ ಇದ್ದೀರಲ್ಲ, ನೀವು ಎಲ್ಲ ಕ್ಯಾಂಪೇನ್ ಬರ್ತಾ ಇದ್ದೀರಾ, ಎಲ್ಲ ಕಡೆ ಬದಲಾಗಿ ಜನ ತೀರ್ಮಾನ ಮಾಡಿದಾರ್ರಿ, ವೋಟ್ ಹಾಕಕ್ಕೆ ಕಾಯ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಯಾವ ಥರ ಜನ ಇದ್ದಾರೆ ಅಂತ. ಸೊ ಇನ್ನೂ ಜೋರಾಗಿ ಆಗ್ತದೆ ಇನ್ನು ಬರೋ ದಿವಸಗಳಲ್ಲಿ. 26ನೇ ತಾರೀಕು ಜನ ನೋಡಿ ಯಾವ ಥರ ಬರ್ತಾರೆ ವೋಟ್ ಹಾಕೋಕ್ಕೆ. ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿ ನುಡಿದಂತೆ ನಡೆದಿರುವಂಥ ಸರ್ಕಾರ ಇದ್ದರೆ ಅದು ಕರ್ನಾಟಕ ರಾಜ್ಯದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆ ಜನರಿಗೆ ಗೊತ್ತಿದೆ. ಪ್ರತಿ ಜನರಿಗೆ ಫ್ರೀ ಕರೆಂಟು, 2,000 ರೂಪಾಯಿ ಅಕ್ಕಿ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಇವೆಲ್ಲ ಏನು ಕಾಣಿಸ್ತಾ ಇಲ್ವೇನ್ರಿ? ಇವರು ಇದರಲ್ಲ 5 ವರ್ಷ ಸರ್ಕಾರ ಮಾಡಿದ್ರಾ? ಕೇಂದ್ರದಲ್ಲಿ 10 ವರ್ಷ ಇದ್ರಲ್ಲ ಏನು ಮಾಡಿದ್ರು? ನೇರವಾಗಿ ಏನಮ್ಮ ಸಿಕ್ತು ನಿನಗೆ? ಏನೂ ಇಲ್ಲ. ನಿನಗೇನು ಸಿಕ್ತಪ್ಪ? ಏನೂ ಇಲ್ಲ. ಇದು BJP ಕೊಟ್ಟಿರೋದು. ಈ ಬದಲಾವಣೆಗೋಸ್ಕರ ನೀವು ಬಾಕಿ ಇರೋರು ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಫೈನಲ್ ಏನು ಹೇಳ್ತೀರಾ? ಖಂಡಿತ 100% ಗೆಲ್ತೀವಿ ಅಂತ ಹೇಳೋದು. ಎಸ್, ಇದಿಷ್ಟು ಮನ್ಸೂರ್ ಅಲಿ ಖಾನ್ ಹಾಗೆ ಎನಿ ಹ್ಯಾರಿಸ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಜಗ್ಗಿ, TV9 ಬೆಂಗಳೂರು.